ನಮಸ್ಕಾರ ಎಲ್ಲರಿಗೂ. ನಾನು ಶ್ರೀದೇವಿ. ನಾನು ಏನು ಹೇಳಲಿಕ್ಕೆ ಇಲ್ಲಿ ಬಂದಿದ್ದೀನಿ ಅಂದರೆ, ಈ ಒಂದು ವೇದಿಕೆಯನ್ನು ಯಾವುದಕ್ಕೆ ಉಪಯೋಗ ಮಾಡಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಈ ಒಂದು ದಿನನಿತ್ಯದ ನಮ್ಮ ಬ್ಯೂಸಿ ಸ್ಕೆಡ್ಯೂಲ್ ಆಗಿರ್ಬೋದು, ಒತ್ತಡದ ಜೀವನ ಆಗಿರ್ಬೋದು, ಒತ್ತಡದ ಜೀವನದಲ್ಲಿ ನಾವು ಬೆಂದು ಹೋಗ್ತಾ ಇದ್ದೀವಿ. ನಮಗೆ ಈ ಮೈಂಡನ್ನು ಕೂಲಾಗಿಟ್ಕೊಳ್ಳೋಕ್ಕೆ ದೇವರ ಮೊರೆ ಹೋಗಬೇಕಾಗಿದೆ. ಆದರೆ ದೇವರ ಮೊರೆ ಹೋಗ್ಲಿಕ್ಕೂ ಟೈಮ್ ಸಿಗ್ತಿಲ್ಲ ನಮಗೆ ಅನ್ನೋ ಒಂದು ಪರಿಸ್ಥಿತಿಗೆ ನಾವು ಸಿಕ್ಕಿದ್ದೀವಿ. ಯಾಕಂದರೆ ನಮಗೆ ಉತ್ತಮವಾದ ಜೀವನ ಬೇಕು ಅಂದರೆ ನಮಗೆ ಕೆಲಸ ಮಾಡಲೇಬೇಕು ಅನ್ನೋದು ಎಲ್ಲರಿಗೂ ಗೊತ್ತು. ಕೆಲಸ ಮಾಡಬೇಕು ಅಂದರೆ ಈಗ ಈ ಒಂದು ಪರಿಸ್ಥಿತಿಯಲ್ಲಿ, ಈ ಒಂದು ದಿನಮಾನಗಳಲ್ಲಿ ಏನಾಗಿದೆ ಅಂದರೆ, ಯಾವ ರೀತಿ ಕೆಲಸ ಮಾಡಿದಾಗ ನೀವು ಎಷ್ಟು ಕೆಲಸ ಮಾಡ್ತಿದ್ದೀರಿ ಅನ್ನೋದ್ರ ಮೇಲೆ ಏನಾಗ್ತಿದೆ ಅಂದರೆ ನಮಗೆ ಅಷ್ಟೇ ಉತ್ತಮವಾದ ಜೀವನ ಸಿಗ್ತಿದೆ. ಒಂದು ಬ್ಯೂಸಿ ಸ್ಕೆಡ್ಯೂಲನ್ನು ನೀವು ಹಾಕ್ಕೊಂಡು ದಿನನಿತ್ಯ ಅದರಲ್ಲಿ ತೊಡಗಿದಾಗ ಮಾತ್ರ ನಮ್ಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನಾಗಿರ್ಬೋದು, ನಮಗೆ ಬೇಕಾದಂತಹ ಒಂದು ಜೀವನವನ್ನು ಸೃಷ್ಟಿಸಬಹುದಾಗಿದೆ. ಆದರೆ ಎಷ್ಟೋ ಜನಕ್ಕೆ ಏನಾಗ್ತಿದೆ ಅಂದರೆ, ನಾನು ಭಗವಂತನನ್ನು ನೆನಪು ಮಾಡ್ಕೊಳ್ಬೇಕು, ಭಗವಂತನನ್ನು ಸ್ಮರಿಸಬೇಕು, ಭಗವದ್ಗೀತೆಯನ್ನು ತಿಳ್ಕೋಬೇಕು, ಎಷ್ಟೋ ವಿಷಯಗಳನ್ನು ತಿಳ್ಕೋಬೇಕು, ಪುರಾಣಗಳನ್ನು ಓದಬೇಕು ಅನ್ನೋ ಆಸೆ ಎಷ್ಟೋ ಜನಕ್ಕಿದೆ. ಆದರೆ ಇದೆಲ್ಲನೂ ಅದರಿಂದ ಸಾಧ್ಯ ಆಗ್ತಿಲ್ಲ. ನಾನು ಈ ಪರಿಸ್ಥಿತಿಯಿಂದ ನಾನು ಒದ್ದಾಡಿದ್ದೀನಿ. ನನಗೂ ಈ ಭಗವದ್ಗೀತೆ ಚಿಕ್ಕ ವಯಸ್ಸಿಂದನೂ ಅರ್ಥನೇ ಆಗಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕಂದ್ರೂ ಅರ್ಥ ಆಗ್ತಿರ್ಲಿಲ್ಲ, ಅದನ್ನು ತಿಳ್ಕೊಬೇಕಂದ್ರೂ ಅರ್ಥ ಆಗ್ತಿರ್ಲಿಲ್ಲ, ಓದಲಿಕ್ಕೆ ಟೈಮ್ನೂ ಇರ್ತಿರ್ಲಿಲ್ಲ. ಟೈಮ್ ಇದ್ರೂ ಅದೇನು ಇದೆ ಅನ್ನೋದು ನನಗೆ ಅರ್ಥ ಆಗ್ತಿರ್ಲಿಲ್ಲ. ಕೇಳಿದ್ರೂ ತಲೆಯೊಳಗೆ ಹೋಗ್ತಿರ್ಲಿಲ್ಲ. ಅಷ್ಟು ಈಸಿಯಾಗಿ ಸುಲಭವಾಗಿ ಇದೆಲ್ಲರಿಗೂ ಅರ್ಥ ಆಗೋಲ್ಲ ಅನ್ನೋದೊಂದು ನನ್ನ ಭಾವನೆ, ಗೊತ್ತಿಲ್ಲ ನನಗೆ. ಆದರೆ ಈ ಭಗವದ್ಗೀತೆಯನ್ನು ಚಿಕ್ಕ ಒಂದು ವಯಸ್ಸಿನ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ, ವಯಸ್ಸಾದವರೆಗೂ ಈ ಭಗವದ್ಗೀತೆಯನ್ನು ತಿಳಿದುಕೊಳ್ಳುವುದು ಒಂದು ಉತ್ತಮವಾಗಿದೆ. ಯಾಕಂದರೆ ಭಗವದ್ಗೀತೆಯಲ್ಲಿ ನಮ್ಮ ಜೀವನದ ಸಂಪೂರ್ಣವಾದಂತಹ ಒಂದು ಜೀವನಕ್ಕೆ ಬೇಕಾಗಿರುವಂತಹ ಎಲ್ಲ ಪ್ರಶ್ನೆಗಳ ಉತ್ತರ ನಮಗೆ ಈ ಭಗವದ್ಗೀತೆಯಲ್ಲಿ ಸಿಗ್ತದೆ ಅಂತ ಹೇಳಿ ನಾನು ಅನ್ಕೋತೀನಿ. ಈ ಭಗವದ್ಗೀತೆಯನ್ನು ಓದಿದಾಗ ನಮ್ಮ ಜೀವನವನ್ನು ಯಾವ ರೀತಿ ನಡೆಸಬೇಕು, ನಾವು ಯಾವ ರೀತಿ ಇರಬೇಕು, ನಮ್ಮ ಜೀವನದಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡಬೇಕು, ನಾವು ಕರ್ತವ್ಯವನ್ನು ಹೇಗೆ ಮಾಡಬೇಕು, ನಾವು ಸಂಬಂಧಗಳನ್ನು ಹೇಗೆ ಉಳಿಸ್ಕೋಬೇಕು, ಯಾವ ಸಂಬಂಧಕ್ಕೆ ಎಷ್ಟು ಬೆಲೆಗಳನ್ನು ಕೊಡಬೇಕು, ಯಾರಿಗೆ ಎಷ್ಟು ಮಹತ್ವವನ್ನು ಕೊಡಬೇಕು, ಸಮಯಕ್ಕೆ ತಕ್ಕಂತೆ ವರ್ತನೆ ಯಾವ ರೀತಿ ಮಾಡಬೇಕು ಅನ್ನೋದು ಎಲ್ಲ ಏನು ಪ್ರಶ್ನೆ ಇದಾವಲ್ಲ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ನಾವು ಭಗವದ್ಗೀತೆಯಲ್ಲಿ ನೋಡಬಹುದಾಗಿದೆ. ಹಾಗಾದರೆ ಈ ಭಗವದ್ಗೀತೆಯನ್ನು ನಾವು ಎಲ್ಲಿ ಕೇಳಬೇಕು, ಹೇಗೆ ಕೇಳಬೇಕು ಅನ್ನೋ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಮೂಡ್ತಿರಬಹುದಾಗಿದೆ. ಈಗ ನಾನು ಎಲ್ಲರಿಗೂ ಅನುಕೂಲವಾಗುವ ಒಂದು ದೃಷ್ಟಿಯನ್ನಿಟ್ಟುಕೊಂಡು ನಾನು ಏನು ಮಾಡ್ತಿದ್ದೀನಿ ಅಂದರೆ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಈ ಭಗವದ್ಗೀತೆಯನ್ನು ಅರ್ಥ ಮಾಡಿಸುವಂತಹ ಒಂದು ಸಣ್ಣ ಕಾರ್ಯವನ್ನು ಮಾಡ್ತಿದ್ದೀನಿ. ಅದು ನನಗೆ ಕೈಗೆ ಯಾವ ರೀತಿ ಆಗುತ್ತೋ ಆ ರೀತಿ ಕೈಲಾದಷ್ಟು ಸಹಾಯವನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈ ಭಗವದ್ಗೀತೆಯನ್ನು ಓದಿ ಅದರ ಭಾವಾರ್ಥವನ್ನು ಎಕ್ಸ್ಪ್ಲೇನ್ ಮಾಡುವುದರ ಮೂಲಕ ನಾನು ಭಗವದ್ಗೀತೆಯನ್ನು ಎಲ್ಲರಿಗೂ ತಿಳಿಸ್ಕೊಡ್ಬೇಕನ್ನೋ ಒಂದು ಸಣ್ಣ ಪುಟ್ಟ ಕಾರ್ಯವನ್ನು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಏನು ಮಾಡಿರಿ ಅಂದರೆ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ.